ಸ್ನೇಹಿತರೆ, ನಮಸ್ಕಾರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಇನ್ನಿಲ್ಲ ಅನ್ನುವಂಥ ಸುದ್ದಿ ಸಹಜವಾಗಿ ಸಾಕಷ್ಟು ಜನರಿಗೆ ಇವತ್ತು ಮರಗುವಂತೆ ಮಾಡಿದೆ. ಅದರಲ್ಲೂ ಕೂಡ ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ಹಾಗೆಯೇ ಎಚ್.ಡಿ. ರೇವಣ್ಣ ಇವರೆಲ್ಲರೂ ಕೂಡ ಕಣ್ಣೀರನ್ನು ಹಾಕೋದನ್ನು ನೋಡಿದ್ರೆ ಆ ಮಹಾತಾಯಿ ಇನ್ನೆಷ್ಟು ಮಮತೆಯನ್ನು ಕೊಟ್ಟಿದ್ದು ಮಕ್ಕಳಿಗೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಕೇವಲ ಹೆತ್ತ ಮಕ್ಕಳು ಮಾತ್ರ ಅಲ್ಲ, ಇವರು ಸಾಕಿದಂಥ ಮಕ್ಕಳುಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ರಾಜಕೀಯದಲ್ಲಿ ಅವರು ಇವತ್ತು ಉನ್ನತ ಸ್ಥಾನದಲ್ಲಿ ಇರುವಂಥವರಾದರೂ ಕೂಡ ಚೆನ್ನಮ್ಮಗೆ ಅವರೆಲ್ಲರೂ ಕೂಡ ಮಕ್ಕಳೇ. ಇಬ್ರಾಹಿಂ ಆಗಿರ್ಬೋದು, ಹಾಗೆಯೇ ಈ ನಮ್ಮ ದೇವೇಗೌಡರ ದತ್ತುಪುತ್ರ ಅಂತಲೇ ಕರೆಸ್ಕೊಳ್ಳುವಂಥ YSV ದತ್ತ ಅವರಾಗಿರ್ಬೋದು, ಸಾಕಷ್ಟು ಜನ ಚೆನ್ನಮ್ಮನವರ ಬಗ್ಗೆ ಹೇಳುವಂಥ ಒಂದೊಂದು ಅಚ್ಚರಿಯ ಸಂಗತಿಗಳನ್ನು ಕೇಳಿದಾಗ ನಮಗೆ ರೋಮಾಂಚನ ಆಗ್ತದೆ. ಅಂದರೆ ಹೀಗೂ ಕೂಡ ಇರ್ತಾರಾ ಅಂತೇಳಿ. ಅಪ್ರತಿಮ ದೈವ ಭಕ್ತಿ ಆಗಿದ್ದಂತಹ ಚೆನ್ನಮ್ಮನವರು ದೇವೇಗೌಡರನ್ನ ಮದುವೆ ಆದ ಬಳಿಕ ದೇವೇಗೌಡರ ಬದುಕೆ ಬದಲಾಯಿತು ಅಂತಲೂ ಕೂಡ ಹೇಳ್ಬೋದು. ದೇವೇಗೌಡರ ಇವತ್ತಿನ ಸಾಧನೆಯ ಹಿಂದೆ ಈ ಮಹಾತಾಯಿಯ ಕೊಡುಗೆ ಸಾಕಷ್ಟಿದೆ. ಅದರಲ್ಲೂ ಕೂಡ ಇದೇ ಚೆನ್ನಮ್ಮನ ಮೇಲೆ ಒಂದು ಆ್ಯಸಿಡ್ ದಾಳಿ ಆಗಿತ್ತು ಅನ್ನುವಂಥ ಸಂಗತಿ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಅದನ್ನು ಬಹಿರಂಗಪಡಿಸಿದ್ದು ಕೂಡ ಸ್ವತಃ ದೇವೇಗೌಡರೇ. ಈ ಎಲ್ಲ ವಿಚಾರಗಳನ್ನು ಮತ್ತು ಚೆನ್ನಮ್ಮನ ಕುರಿತಾದಂತಹ ಅಚ್ಚರಿಯ ಸಂಗತಿಗಳನ್ನು ನಿಮ್ಮ ಮುಂದೆ ಒನ್ ಬೈ ಒನ್ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ದೇವೇಗೌಡರ ಪ್ರತಿಯೊಂದು ಯಶಸ್ಸಿನ ಹಿಂದೆ ಮೌನವಾಗಿ ನಿಂತಿದ್ದಂಥ ಚೆನ್ನಮ್ಮ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಅವರ ಕುರಿತ ಆಸಕ್ತಿದಾಯಕ ವಿಚಾರಗಳನ್ನು ನೋಡ್ತಾ ಹೋಗುವಾಗ ಸಾಕಷ್ಟು ಅಚ್ಚರಿಯ ಸಂಗತಿಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮ ಅವರು 1954 ಮೇ 25ರಂದು ಎಚ್.ಡಿ. ದೇವೇಗೌಡರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. 1954ರಲ್ಲಿ ದೇವೇಗೌಡರಿಗೆ 21 ವರ್ಷ ತುಂಬಿತ್ತು. ಅವರ ತಂದೆ ತಾಯಿ ಅದೇ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮನವರೊಂದಿಗೆ ಗೌಡರ ಮದುವೆಯನ್ನು ನೆರವೇರಿಸಿದರು. ಮದುವೆಯಾಗುವಾಗ ಚೆನ್ನಮ್ಮನವರಿಗೆ 17 ವರ್ಷ. ಇನ್ನೊಂದು ಅಚ್ಚರಿ ಏನು ಅಂತ ಹೇಳಿದ್ರೆ, ಚೆನ್ನಮ್ಮನವರ ತಂದೆಯ ಹೆಸರು ಕೂಡ ದೇವೇಗೌಡ ಅಂತಲೇ. ಇಲ್ಲಿ ಇವರು ಮದುವೆ ಆಗ್ತಿರುವಂಥ ಹುಡುಗನ ಹೆಸರು ಕೂಡ ದೇವೇಗೌಡ ಅಂತಲೇ. ಹೌದು, ಚೆನ್ನಮ್ಮ ಅವರ ತಂದೆ ಪಟೇಲ ದೇವೇಗೌಡ ಮತ್ತು ಕಾಳಮ್ಮ ಅವರ ಕುಟುಂಬ ಹರದನಹಳ್ಳಿಯ ದೇವೇಗೌಡರ ಕುಟುಂಬದಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸುಸ್ಥಿತಿಯಲ್ಲೇ ಇತ್ತು. ಅಂದರೆ ಫೈನಾನ್ಷಿಯಲಿ ಸ್ಟ್ರಾಂಗೇ ಇದ್ದರು. ಇನ್ನು ಚೆನ್ನಮ್ಮನವರ ತಂದೆ ಹಳ್ಳಿಯ ಪಟೇಲರಾಗಿದ್ದರು ಮತ್ತು ತಮ್ಮ ಹಳ್ಳಿಯಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಪ್ರಭಾವವನ್ನು ಹೊಂದಿದರು. ಇನ್ನು ಕಾಳಮ್ಮ ಪಟೇಲ್ಗೌಡರ 3ನೇ ಪತ್ನಿಯಾಗಿದ್ದರು. ಅವರ ಮೊದಲ 2 ಪತ್ನಿಯರು ಕೂಡ ತೀರಿ ಹೋಗಿದ್ದರು. ದೇವೇಗೌಡರಂತೆ ಚೆನ್ನಮ್ಮ ಕೂಡ ತಮ್ಮ ತಂದೆ ತಾಯಿಯ ಚೊಚ್ಚಲ ಮಗು. ಇನ್ನೊಂದು, ಮದುವೆ ನಿಶ್ಚಯ ಆಗುವವರೆಗೂ ಕೂಡ ದೇವೇಗೌಡರು ಮತ್ತು ಚೆನ್ನಮ್ಮ ಪರಸ್ಪರ ಅಪರಿಚಿತರೇನೋ ಆಗಿರಲಿಲ್ಲ. ಚೆನ್ನಮ್ಮನವರ ತಾಯಿಯ ತವರು ಮನೆ ಹರದನಹಳ್ಳಿಯಲ್ಲಿ ಇರುವುದರಿಂದ ಅವರು ಹಬ್ಬ ಹರಿದಿನ ಜಾತ್ರೆಗೆ ಅಂಥೇಳಿ ಅಲ್ಲಿಗೆ ಬರ್ತಾಯಿದ್ರು. ಚೆನ್ನಮ್ಮನವರ ತಾಯಿಯ ತಂದೆ ಅಂದರೆ ತಾತ ಇದ್ದಾರಲ್ಲ ಸುಬ್ಬೇಗೌಡರು, ಚೆನ್ನಮ್ಮನವರ ತಂದೆಗಿಂತಲೂ ಕೂಡ ಹೆಚ್ಚು ಪ್ರಭಾವಿ ವ್ಯಕ್ತಿಯಾಗಿದ್ದರು. ಸಾಕಷ್ಟು ಜಮೀನನ್ನು ಹೊಂದಿದ್ರು. ಅವರು ಊರಿನ ಶ್ರೀಮಂತರಲ್ಲಿ ಒಬ್ಬರಾಗಿದ್ದರು. ಬಡ್ಡಿ ವ್ಯಾಪಾರದಲ್ಲಿ ತೊಡಗಿದ್ದಂಥವರು ಹಣ ವಾಪಸಾತಿಗೆ ಮುಸ್ಲಿಂ ಆಳುಗಳನ್ನು ಇರಿಸ್ಕೊಂಡಿದ್ರು. ಇದು ಆ ಕಾಲಕ್ಕೆ ಸಮಾಜದಲ್ಲಿ ಪ್ರತಿಷ್ಠಿತ ವಿಚಾರವಾಗಿತ್ತು. ದೊಡ್ಡಗೌಡರಿಗೆ ಮಗನ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ಸಹಾಯವನ್ನು ಕೂಡ ಇದೇ ಸುಬ್ಬೇಗೌಡರು ಮಾಡಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕು. ಇನ್ನು ಚೆನ್ನಮ್ಮ ಅವರನ್ನು ಸೊಸೆಯಾಗಿ ತರಬೇಕು ಅನ್ನೋದು ದೇವೇಗೌಡರ ತಾಯಿ ಲಕ್ಷ್ಮೀ ದೇವರಮ್ಮನವರ ಇಚ್ಛೆಯಾಗಿತ್ತು. ಚೆನ್ನಮ್ಮನವರು ಕೂಡ ಉತ್ತಮ ಅಂಕಗಳೊಂದಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಆ ಕಾಲಕ್ಕೆ ಮೈಸೂರು ರಾಜ ಸಂಸ್ಥಾನದ ಸಾಂಪ್ರದಾಯಿಕ ಮನೆತನಗಳಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಂದರೆ 7ನೇ ತರಗತಿ ತನಕ ಮಾತ್ರ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಅವಕಾಶ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದನ್ನು ಹೊರತುಪಡಿಸಿದ್ರೆ ದೇವೇಗೌಡರ ಜೊತೆಗೆ ಮದುವೆ ಆದ ಬಳಿಕ ಚೆನ್ನಮ್ಮನವರ ಬದುಕು ಒಂದು ರೀತಿಯಲ್ಲಿ ವಿಶೇಷವಾಗಿ ಬದಲಾವಣೆಯನ್ನು ಕಾಣ್ತಾ ಹೋಯಿತು. ಇನ್ಫ್ಯಾಕ್ಟು ದೇವೇಗೌಡರ ರಾಜಕೀಯ ಜೀವನವೂ ಕೂಡ ಮದುವೆಯ ನಂತರ ಬದಲಾಗ್ತಾ ಹೋಯಿತು. ಹಂತವಾಗಿ ರಾಜಕಾರಣದಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಹೋದಂತಹ ದೇವೇಗೌಡರ ಬೆನ್ನ ಹಿಂದೆ ನಿಂತು ನಿರಂತರವಾದಂಥ ಬೆಂಬಲವನ್ನು ಕೊಡ್ತಾ ಬಂದಂತಹ ಮಹಾತಾಯಿ ಈ ಚೆನ್ನಮ್ಮನವರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಪಾರವಾದಂಥ ದೈವ ಭಕ್ತೆ. 5-6 ಗಂಟೆಗಳ ಕಾಲ ಬೆಳಗ್ಗೆ 3-4 ಗಂಟೆಗೆ ಎದ್ದು ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮುಗಿಸಿ ನಂತರ ಬಂದಂತಹ ಅತಿಥಿಗಳನ್ನು ಸತ್ಕರಿಸಿ ಅವರಿಗೆ ಒಂದು ತಿಂಡಿಯೋ ಊಟನೋ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಕಳಿಸೋವರೆಗೂ ಕೂಡ ಈ ಅಮ್ಮನಿಗೆ ಸಮಾಧಾನ ಅನ್ನೋದೇ ಇರ್ತಿರಲಿಲ್ಲ.
ಸದಾ ಲವಲವಿಕೆ, ಸದಾ ಆ್ಯಕ್ಟಿವ್ ಆಗಿರ್ತಿದ್ದಂತಹ ಚೆನ್ನಮ್ಮನವರು ಬಾಲ್ಯ ಮತ್ತು ಈ ಮದುವೆಯ ನಂತರದ ಜೀವನ ಇದೆಯಲ್ಲ, ಅದು ಅತ್ಯಂತ ವಿಶೇಷವಾದದ್ದು. ಇವತ್ತು ದೇವೇಗೌಡರು ರಾಜಕಾರಣದಲ್ಲಿ ಏನೇ ಸಾಧನೆಯನ್ನು ಮಾಡಿದರೂ ಕೂಡ ಆ ಸಾಧನೆಯ ಹಿಂದೆ ಇರುವಂತಹ ಮಹಾನ್ ಶಕ್ತಿ ಯಾವುದು ಅಂತೇಳಿ ಕೇಳಿದ್ರೆ ಅದು ಈ ಚೆನ್ನಮ್ಮನವರು. ಇನ್ನು ಚೆನ್ನಮ್ಮನವರು ಎಷ್ಟರ ಮಟ್ಟಿಗೆ ದೈವಭಕ್ತಿ ಆಗಿದ್ದರು ಅಂತ ಹೇಳಿದ್ರೆ ಸ್ವತಃ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿಸಿ ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಇವರ ದೈವಭಕ್ತ ಇವತ್ತು ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ಜೊತೆಗೆ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಎಲ್ಲರೂ ಕೂಡ ಈ ಪ್ರಮಾಣದಲ್ಲಿ ದೈವಭಕ್ತರಾಗಿರೋದಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ರೆ ಅದೇ ಈ ಚೆನ್ನಮ್ಮನವರು. ದೇವೇಗೌಡರು ಚೆನ್ನಮ್ಮನವರು ಕೇವಲ ಪತ್ನಿಯಾಗಿ ಇರದೆ, ದೇವೇಗೌಡರಿಗೆ ಚೆನ್ನಮ್ಮನವರು ಕೇವಲ ಪತ್ನಿಯಾಗಿ ಇರದೆ ತಾಯಿಯಾಗಿ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದಂಥವರು. ಆದರೆ ಅವರು ಇವತ್ತು ಒಬ್ಬಂಟಿಯಾಗಿ ಹೋಗಿದ್ದಾರೆ. ಇದು ದೇವೇಗೌಡರಿಗೆ ಸಹಿಸಲಾಗದಂತಹ ನೋವು. ಆದರೆ ಇದೇ ದೇವೇಗೌಡರು ಈ ಹಿಂದೆ ಇನ್ನೊಂದು ಸಲ ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿದರು. ಅವತ್ತೇ ನನ್ನ ಹೆಂಡತಿ ನನ್ನನ್ನು ಕೈಬಿಟ್ಟು ಹೋಗ್ತಾಳೇನೋ ಅಂತೇಳಿ ಭಾವಿಸಿದರು. 2021ರಲ್ಲಿ ನಡೆದಂಥ ಆ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅದು ದೇವೇಗೌಡರ ಪತ್ನಿ ಚೆನ್ನಮ್ಮ ಮತ್ತು ಸೊಸೆ ಭವಾನಿ ರೇವಣ್ಣ ಮೇಲಿನ ಆ್ಯಸಿಡ್ ದಾಳಿ. ಹೌದು, 2001ರಲ್ಲಿ ನಡೆದಂತಹ ಈ ಘಟನೆ ಇದೆಯಲ್ಲ, ಇದು ಬಹುಶಃ ಎಂಥವರನ್ನಾದರೂ ಕೂಡ ತಲ್ಲಣಗೊಳಿಸುವಂಥ ಘಟನೆ. ಫೆಬ್ರವರಿ 21, 2001 ಹಾಸನದ ಹೊಳೆ ನರಸೀಪುರ ತಾಲೂಕಿನಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಬರುವಂಥ ವೇಳೆ ಈ ದಾಳಿ ನಡೆದಿತ್ತು. ಆಗಿನ ಪತ್ರಿಕೆಗಳಲ್ಲಿ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಕೌಟುಂಬಿಕ ವೈಷಮ್ಯದಿಂದ ಈ ಕೃತ್ಯವನ್ನು ಎಸಗಿದ್ದಾನೆ ಎನ್ನುವಂಥ ವರದಿಯಾಗಿತ್ತು. ಅದನ್ನು ದೇವೇಗೌಡರು ಕೂಡ ಒಪ್ಕೊಂಡಿದ್ರು. ಆದರೆ ಅವರು ಒಂದು ಮಾತನ್ನು ಪದೇ ಪದೇ ಹೇಳ್ತಾಯಿದ್ರು, ಇದರ ಹಿಂದೆ ಬೇರೆಯದೇ ರೀತಿಯಾದಂಥ ರಾಜಕೀಯ ಷಡ್ಯಂತ್ರ ಇದೆ, ರಾಜಕೀಯ ಮುಖಂಡರ ಕೈವಾಡ ಇದೆ ಅನ್ನುವಂಥ ಮಾತನ್ನು ಅವತ್ತು ಕೂಡ ಹೇಳಿದರು. ಅಂದು ಆ್ಯಸಿಡ್ ದಾಳಿಕೋರರ ಅಸಲಿ ಟಾರ್ಗೆಟ್ ಆಗಿದ್ದಿದ್ದು ದೇವೇಗೌಡರ ಪತ್ನಿಯೂ ಅಲ್ಲ, ಸೊಸೆಯೂ ಅಲ್ಲ. ಮತ್ತಾರು ಕೇಳಿದ್ರೆ ದೇವೇಗೌಡರ ಮಗ HD ರೇವಣ್ಣ. ಹೌದು, ರೇವಣ್ಣ ಮಹದೇಶ್ವರ ಬೆಟ್ಟಕ್ಕೆ ನಾವೆಲ್ಲ ಹೊರಟಾಗ ರೇವಣ್ಣ ಬಂದಿರಲಿಲ್ಲ. ಅದನ್ನು ಅರಿಯದಂಥ ದಾಳಿಕೋರರು ರೇವಣ್ಣ ಅಂತೇಳ್ಬಿಟ್ಟು ಭಾವಿಸಿ ಅಲ್ಲಿ ಆ್ಯಸಿಡ್ ದಾಳಿಯನ್ನು ಮಾಡ್ತಾರೆ. ದುರಾದೃಷ್ಟವಶಾತ್ ಅವತ್ತು ನನ್ನ ಪತ್ನಿ ಚೆನ್ನಮ್ಮ ಮತ್ತು ಸೊಸೆ ರೇವಣ್ಣನವರು, ಭವಾನಿ ರೇವಣ್ಣನವರು ಇಲ್ಲಿ ಈ ಆ್ಯಸಿಡ್ ದಾಳಿಗೆ ತುತ್ತಾಗ್ತಾರೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಈ ಕೃತ್ಯವನ್ನು ಎಸಗಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ನನ್ನ ತಮ್ಮನ ಮಗ ಲೋಕೇಶ್. ಇದು ಒಂದು ರೀತಿಯಲ್ಲಿ ಬೇರೆಯದೇ ರೀತಿಯಾದಂಥ ಕೌಟುಂಬಿಕ ಕಲಹ ಅಂತೇಳಿ ಅಂದ್ಕೊಂಡ್ರೂ ಕೂಡ ಇಲ್ಲ, ಇದರ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು. ಅವರು ಹೇಳಿದಂತೆ ಈತ ಮಾಡ್ದ. ಅದರ ಪರಿಣಾಮವಾಗಿ ಈತ 8 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇದರ ಮಧ್ಯದಲ್ಲಿ 4 ವರ್ಷಕ್ಕೆ ಮನಸ್ಸನ್ನು ಕರಗಿಸಿಕೊಂಡಂಥ ದೇವೇಗೌಡರು ನಂತರ ಈತನನ್ನು ಜೈಲಿನಿಂದ ಹೊರಗಡೆ ತರಿಸ್ತಾರೆ. ಅಂದರೆ ಈ ವಿಚಾರದಲ್ಲಿ ಚೆನ್ನಮ್ಮ ಏನೂ ಕೂಡ ಬೇಸರವನ್ನು ವ್ಯಕ್ತಪಡಿಸಲಿಲ್ಲ. ಆಯಿತು ಬಿಡಿ, ಕರೆಸಿ, ಏನೋ ಒಂದು ತಪ್ಪು ಮಾಡಿದ್ದಾನೆ, ಕ್ಷಮಿಸ್ಬಿಡೋಣ ಅನ್ನುವಂಥ ಮಾತನ್ನು ಹೇಳಿದರು. ಈ ಪ್ರಕರಣದಲ್ಲಿ ಕೋರ್ಟ್ 8 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದರೂ ಕೂಡ ತನ್ನ ಮೇಲೆ ಈ ದಾಳಿ ಮಾಡಿದವರನ್ನು ಗೌಡರು ಮತ್ತು ಗೌಡರ ಮನೆಯವರು ಚೆನ್ನಮ್ಮನವರು ಕ್ಷಮಿಸಿಬಿಟ್ರು. ಇದು ಇಡೀ ದೇಶವೊಂದು ರೀತಿಯಲ್ಲಿ ಅಚ್ಚರಿಯಿಂದ ನೋಡಿದಂಥ ಘಟನೆ. ಇನ್ನು ನನ್ನ ತಮ್ಮನಿಗೆ ಕ್ಯಾನ್ಸರ್ ಇತ್ತು, ಆತ ಇನ್ನು ಕೆಲವೇ ದಿನ ಬದುಕ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತಾದಾಗ ನನ್ನ ಮನಸ್ಸು ಕರಗಿತು. ಲೋಕೇಶ್ ಇನ್ನು 4 ವರ್ಷ ಜೈಲಿನಲ್ಲಿ ಇರಬೇಕಾಗಿತ್ತು. ಆದರೆ ತಮ್ಮನ ಕೊನೆಗಾಲದ ಸ್ಥಿತಿಯನ್ನು ನೋಡಿ ನಾನು ಆತನನ್ನು ಕಳಿಸ್ಕೊಡಿ ಅಂತೇಳಿ ಹೇಳಿದೆ, ಬಿಟ್ಟುಬಿಡಿ ಅಂತೇಳಿ ಹೇಳಿದೆ ಅನ್ನುವಂಥ ಮಾತನ್ನು ಸ್ವತಃ ದೇವೇಗೌಡರೇ ಹೇಳ್ತಾರೆ. ಯಾವಾಗ ದೇವೇಗೌಡರು ಈ ಮಾತನ್ನು ಹೇಳ್ತಾರೋ ಎಲ್ರಿಗೂ ಕೂಡ ಅಚ್ಚರಿ, ಯಬ್ಬ ಈ ರೀತಿಯೂ ಕೂಡ ಇರ್ತಾರಾ ಅಂತೇಳಿ. ಆದರೆ ಇದ್ದಾರೆ. ಅದೇ ಕಾರಣಕ್ಕೆ ದೇವೇಗೌಡರು ಮತ್ತು ಚೆನ್ನಮ್ಮನವರು ಇಷ್ಟು ವರ್ಷಗಳ ಕಾಲ ಗಟ್ಟಿಮುಟ್ಟಾಗಿ ಇಷ್ಟು ಖುಷಿಯಾಗಿ ಬದುಕ್ತಾ ಇರೋದು ಅನ್ನೋದು. ಅವತ್ತು ಚೆನ್ನಮ್ಮನವರು ಕೂಡ ಏನೂ ಕೂಡ ಬೇಸರವನ್ನು ಮಾಡಿಕೊಳ್ಳಿಲ್ಲ. ಇವರ ನಿರ್ಧಾರಕ್ಕೆ ಚೆನ್ನಮ್ಮನವರು ಕೂಡ ಏನೂ ಕೂಡ ಬೇಸರವನ್ನು ಮಾಡಿಕೊಳ್ಳಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಆಗಿದ್ದರೆ ಯಾವ ರೀತಿ ಇರ್ತಿತ್ತು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತಿನ ಮನಸ್ಥಿತಿ, ಇವತ್ತಿನ ಜನರ ಮನಸ್ಥಿತಿ ಎಷ್ಟು ಕ್ರೂರವಾಗಿದೆ ಅನ್ನೋದಕ್ಕೆ ನಮ್ಮ ಸಮಾಜದಲ್ಲಿ ನಡೀತಿರುವಂಥ ಒಂದೊಂದು ಘಟನೆಗಳು ಕೂಡ ಸಾಕ್ಷಿ. ಇನ್ನು ಈ ಚೆನ್ನಮ್ಮನವರ ಬೇರೆ ಒಂದಷ್ಟು ಅಚ್ಚರಿಯ ವಿಚಾರಗಳಿದ್ದಾವೆ. ಆ ವಿಚಾರಗಳನ್ನು ಮುಂದಿನ ಸ್ಟೋರಿಯಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಚೆನ್ನಮ್ಮನ ಕುರಿತು ನಿಮಗೆ ಇರುವಂತಹ ಯಾವುದಾದ್ರೂ ಅಚ್ಚರಿಯ ಮಾಹಿತಿಯ ಬಗ್ಗೆ ಕುತೂಹಲ ಇದ್ದರೆ ಅದರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ದೇವೇಗೌಡರ ರಾಜಕೀಯ ಜೀವನ, ಚೆನ್ನಮ್ಮನವರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.